ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಕುಂಪಣ ಮಜಲಿನ ಅರ್ಚಕರಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ ಸರ್. ಈಗ ಹಿಂದೆ ಒಂದು ಸಲ ಮಾತಾಡಿದ್ವಿ. ಈಗ ನಾವು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಇಳಿದು ತುಂಬ ಸಮಯಗಳಾಗ್ತಾ ಇದೆ. ಹೇಗೆ ನಡೀತಾ ಇದೆ ಕೆಲಸಗಳು? ಚೆನ್ನಾಗಿ ನಡೀತಿದೆ. ಜನಗಳೆಲ್ಲ ತುಂಬ ಸಹಕಾರ ನೀಡ್ತಿದ್ದಾರೆ. ಹಾಂ, ಈಗ ನೀವು ಇದಕ್ಕೆ ಸಮಿತಿ ಎಲ್ಲ ಮಾಡ್ಕೊಂಡಿದ್ದೀರಿ. ಹೇಗಿದೆ ಸಮಿತಿಯ ಜನರ ಸಹಕಾರ? ಒಳ್ಳೆ ನಡೀತಾ ಇದೆ. ಸೊ ಅದಾದ ನಂತರ ಏನೆಲ್ಲ ಬದಲಾವಣೆ? ಜನ ಹೆಚ್ಚು ಬರೋದಕ್ಕೆ ಆರಂಭ ಆಯಿತು. ಜನ ಹೆಚ್ಚು ಬರ್ತಾ ಇದ್ದಾರೆ. ಊರಿನ ಸಹ ಉತ್ಸವ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಯೂಟ್ಯೂಬ್ ಚಾನಲ್ ಹಾಕಿದ ನಂತರ ಜನಗಳು ಸ್ವಲ್ಪ ಸಹಕಾರ ಜಾಸ್ತಿ ಸಿಗ್ತಾ ಇದೆ. ನಮ್ಮದು ಜೀರ್ಣೋದ್ಧಾರ ಕೆಲಸದ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಈಗ ಜನ ಸಹಕಾರ ಕೊಡ್ತಾ ಇದ್ದಾರೆ. ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸಮಿತಿಗಳನ್ನು ಕೂಡ ಮಾಡ್ಕೊಂಡಿದ್ದೀರಿ. ಸೊ ಈಗ ನಿಮಗೆ ಏನು ಅನಿಸ್ತಾ ಇದೆ ಈ ಕ್ಷೇತ್ರದ ಬಗ್ಗೆ? ಅಂದರೆ ನಾವು ಮುಂಚೆ ನೆನೆಸ್ತಾ ಇದ್ದೀವಿ. ನಾವು ದೇವಸ್ಥಾನ ಎಲ್ಲಿಬೇಕಂದ್ರೆ ತುಂಬ ಕಷ್ಟ ಇದೆ ನಮಗೆ, ಆಗುದೋ ಇಲ್ವಾ ಅಂತ. ಆಗ ಈ ಸಲ ಜಾತ್ರೆಯಲ್ಲಿ ನಮಗೆ ಆಯಿತು. ಜಾತ್ರೆಗೆ ಒಂದು 4.5 ಲಕ್ಷ ಮುಗಿದಿದೆ. ಆದರೆ ನಮಗೆ ₹1 ಕೈದಿಂದ ಹಾಕಲಿಕ್ಕೆ ಸಿಗ್ತದೆ. ಜನರ ಸಹಕಾರದಿಂದ, ಎಲ್ಲ ಜನರ ಸಹಕಾರದಿಂದ ನಡೆಯಿತು. ಹಾಗಾಗಿ ಭರವಸೆ ಇನ್ನಷ್ಟು ಜಾಸ್ತಿ ಆಯಿತು. ಇನ್ನು ಮುಂದೆ ನಾವು ದೇವಸ್ಥಾನ ಕಟ್ಟಿಸಿದ್ದ ಅಂತ ಜನಬೆಂಬಲ ತುಂಬ ಇದೆ. ಹಾಗೆ ಬೇಕಾದಂಥ ಜನ ದೇವರು ಒದಗಿಸಿಕೊಟ್ಟಿದ್ದಾರೆ. ತುಂಬ ನಮಗೆ ಖುಷಿ ಆಗ್ತದೆ. ಈಗ ನೀವು ಪ್ರತಿದಿನ ಈ ದೇವರ ಸೇವೆ ಮಾಡ್ತಾ ಇದ್ದೀವಿ. ನಿಮಗೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಚೆನ್ನಾಗಿ ಅನ್ನಿಸ್ತಾ ಇದೆ? ತುಂಬ. ಯಾಕೆಂದರೆ ಮುಂಚೆ ನಾವು ಹೇಗಿದ್ದೆ ಈಗ ಹೇಗಿದ್ದೆ, ತುಂಬ ಬದಲಾವಣೆ. ತುಂಬ ಅಂದರೆ ತುಂಬ. ನಮಗೆ ಮುಂಚೆ ಆದರೆ ಒಂದು ಆಸ್ಪತ್ರೆಗೆಲ್ಲ ಹೋಗ್ಲಿಕ್ಕಿತ್ತು. ಇವಾಗ ಅದು ಏನಿಲ್ಲ. ನಮಗೆ ಆಸ್ಪತ್ರೆಗೆ ಹೋಗುವುದು ಇದರ ತಾಯಿ ಪ್ರಸಾದ ತಗೊಂಡಿದ್ದಾರೆ. ಯಾವುದೇ ಕಾಯಿಲೆ ಬಂದು ಕಾಯಿಲೆ ಪ್ರಸಾದ ಖಂಡಿತ. ತುಂಬ ಮನೆಯವರಾಗಲಿ ಖುಷಿಯಲ್ಲಿ ಇದ್ದೇವೆ. ಆರಾಮಿದ್ದೇವೆ. ಆರೋಗ್ಯ ಅಂದರೆ ನಮಗೆ ರೋಗ ಅಂತ ಇಲ್ಲ. ಅದೊಂದು ತುಂಬ ಖುಷಿ ನಮಗೆ. ಹಾಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ಈಗ ಭಕ್ತರೆಲ್ಲ ಈಗ ಬಂದವರು ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಂದಷ್ಟು ಅವರಿಗೆ ಕೆಲವರಿಗೆ ನಂಬಿಕೆ ಇರುವುದಿಲ್ಲ. 1-2 ಸಲ ನೋಡ್ತಾರೆ, ಆಗುದಿಲ್ಲ. ಸೊ ಆಮೇಲೆ ವಾಪಸ್ ಹೋಗಿ ಬಿಡ್ತಾರೆ. ಸೊ ಅಂತ ಭಕ್ತರೆಲ್ಲ ಇದ್ದಾರೆ. ಅಂದ್ರೆ ಈಗ ಕೆಲಸ ಬರ್ತಾರೆ, ಅವರು ನಂಬುದಿಲ್ಲ ತುಂಬಾ ಸಮಯ. ಅಂದ್ರೆ ನೀವು ಅಂಥವ್ರಿಗೆ ಏನು ಹೇಳ್ತೀರಿ? ಅಂದ್ರೆ ನಂಬಿಕೆ ತುಂಬಾ ಸಮಯ ಬೇಕಾ? ಅಂದರೆ ತಾಯಿದ್ದೇನೆಂದರೆ, ತಾಯಿ ನಮಗೆ ಕಷ್ಟ ಹೇಗೆ ಬರ್ತದೆ ಅಂದರೆ, ನಾವು ಮನುಷ್ಯ ಜನ್ಮ ಅಂದರೆ ನಾವು ಕರ್ಮ ಮಾಡುವ ಜಾಗದಿಂದ ಬರೋದು. ಅಂದರೆ ತಾಯಿ ಮೂತ್ರಪಿಂಡ ಮಾಡುವುದರಿಂದ ಬರೋದು. ಮಾನವರಂದರೆ ಕರ್ಮ ಮಾಡುವವರಂದ್ರೆ ಕರ್ಮ ಮಾಡಿದ್ದಕ್ಕಾಗಿ ನಾವು ಹುಟ್ಟಿದಂತೆ. ಇಲ್ಲಿ ಬಂದು ಏನು ಮಾಡಬೇಕು? ನಾವು ಕರ್ಮವನ್ನು ಕಲಿಬೇಕು. ಕರ್ಮ ಕಲಿಬೇಕಂದ್ರೆ ಏನು ಮಾಡಬೇಕು? ನಾವು ಒಳ್ಳೆಯ ದೇವರ ಸೇವೆಯ, ಒಳ್ಳೆ ಸಮಾಜ ಸೇವೆಯಲ್ಲಿ ಒಳ್ಳೆ ಸೇವೆ ಮಾಡಬೇಕು. ನಾವು ಕೆಟ್ಟದನ್ನು ಮಾಡಿದರೆ ಮತ್ತಷ್ಟು ಕರ್ಮ ಜಾಸ್ತಿ ಆಗ್ತದೆ. ಆವಾಗ ಅವಾಗೇನು ಆರೋಗ್ಯ ಕೆಡುತ್ತೆ, ಎಲ್ಲದೂ ಅನಾಹುತಗಳೆಲ್ಲ ಬರ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ ಮತ್ತೆ ಕುಡಿಯೋದಾದರೆ ಚಟ ಎಲ್ಲ ಶುರುವಾಗುತ್ತೆ. ಅದಕ್ಕೆ ಇಲ್ಲಿ ಬರುವಾಗ ಕೆಲವರು ಆರೋಗ್ಯ ಕೆಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಅದು ಏನು ಅಂತ ಅವ್ರಿಗೆ ಪರಿಹಾರ ಸಿಗುವುದಿಲ್ಲ. ಕೆಲವೊಮ್ಮೆ ತಿರುಗಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ತಾಯಿ ಹೇಳಿದೆ, ನೀವು ಈಗ ತಪ್ಪು ಮಾಡಿದ್ದೀರಿ, ಹೀಗೆ ಕರ್ಮ ಕಲಿಬೇಕಾದ್ರೆ ನೀವೇನು ಮಾಡಬೇಕು? ನೀವು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು ದೇವರ ಹತ್ರ. ಏನಾದರೂ ನಾಗದೇವರಿಗೆ ಏನು ತೊಂದರೆ ಆಗಿದೆ ಅದರಿಂದ ಕ್ಷಮೆ, ಅದಕ್ಕೆ ತಾಯಿ ಪರಿಹಾರ ಹೇಳ್ತಾರೆ, ನೀವು ಈ ಥರ ಮಾಡಿ ಅಂತ. ಅದನ್ನು ಅವರು ಕೇಳ್ತಾರೆ. ತಾಯಿ ಹೇಳಿದಕ್ಕೆ ಮಾಡುವುದಿಲ್ಲ, ಪರಿಹಾರ ಮಾಡುವುದೇ ಇಲ್ಲ. ಬೇಗ ತಾಯಿ ಏನು ಹೇಳ್ತಾರೆ ಅದನ್ನು ಮಾಡುವುದಿಲ್ಲ. ಮಾಡದೆ ಅದು ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಏನು ಹೇಳೋದಂದರೆ, ನಾನು ನಿಮಗೆ ಏನು ಸೂಚಿಸಿದ್ದೇನೆ, ಯಾವುದೆಲ್ಲ ಮಾಡಬೇಕು ಆ ಥರ ಮಾಡಿದರೆ ಖಂಡಿತವಾಗಿ ಆಗ್ತದೆ. ನೀವು ನಾನು ಹೇಳಿದಾಗೆ ನೀವು ಹೇಳಿದ್ರೆ ಇಲ್ಲದಿದ್ದರೆ, ನೀವು ಹೇಳಿದಾಗೆ ನಾನು ಕೇಳಲಿಕ್ಕೆ ಆಗೋದಿಲ್ಲ. ನಾನು ಏನು ಹೇಳಿದೆ ನಾನು ಮಾಡಿ ಖಂಡಿತವಾಗಿಯೂ ನಾನು ಪರಿಹಾರ ಮಾಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಗೆ ಬಂದ ಭಕ್ತರಿಗೆ ತುಂಬ ಜನರಿಗೆ ಜೀವನದಲ್ಲಿ ಒಂದಷ್ಟು ತುಂಬ ಬದಲಾವಣೆ. ನಮಗೆ 100ರಲ್ಲಿ ಒಂದು 30% ಅದು ತಾಯಿಯ ಮಾತು ಕೇಳದೆ ಅವ್ರು ತಪ್ಪಿದ್ದಕ್ಕೆ ಅವರಿಗೆ ಆಗಿರ್ಬೋದು ಗುಣ. ಅದು ಬಿಟ್ಟು ಹಾಗೆ ಒಂದು ಒಳ್ಳೆ ಕೆಲಸಕ್ಕೆ ಹಿಡಿದು ಬಿಟ್ಟಿದ್ದೀರಿ. ಊರಲ್ಲಿ ಒಂದು ಒಳ್ಳೆ ಕ್ಷೇತ್ರ ನಿರ್ಮಾಣ ಆಗೋದು. ಸೊ ನೀವು ಆ ಕ್ಷೇತ್ರ ನಿರ್ಮಾಣ ಆಗೋದ್ರೆ ನಿಮ್ಮ ಸಹಾಯವಿದೆ ಅನ್ನೋದು ನಿಮಗೊಂದು ತುಂಬ ಖುಷಿಯ ವಿಚಾರ. ಖುಷಿ. ಯಾಕೆಂದರೆ ವಾರಾಹಿ ತಾಯಿ ಅಂದರೆ ಎಲ್ಲಿ ಇಲ್ಲ. ನಮಗೆ ಅವರಿಗೊಂದು ಪೂಜೆ ಮಾಡೋ ಯೋಗ ಭಾಗ್ಯ ನಮಗೆ ಸಿಕ್ಕಿದಂತೆ ಅದು ಪುಣ್ಯದ ಕೆಲಸ. ನಾವೊಂದು ಇದು ಮಾಡ್ತೇವೆ, ಈ ತಾಯಿಯ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರೆ ಅದು ನಮಗೆ ಪೂರ್ವಜನ್ಮದ ಪುಣ್ಯ. ಇದು ನನಗೆ ಮಾತ್ರ ಅಲ್ಲ, ನನ್ನ ಕುಟುಂಬದವರಿಗಿರಲಿ, ನನ್ನ ಮಕ್ಕಳಿಗೆ ಇರಲಿ. ಅದು ದೇವರು ಹೇಳುವುದಂದರೆ 300 ವರ್ಷ ನಾವು ತಲಾಂತರ ನಮಗೆ ಈ ಹೆಸರು ಇಲ್ಲಿ ಇರ್ತದೆ. ಅಂದರೆ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಮ್ಮ 300 ವರ್ಷದವರೆಗೂ ನಮಗೆ ಅದರ ಪುಣ್ಯ ಸಿಗುತ್ತೆ. ನಮ್ಮ ಮಕ್ಕಳಿಗೆ ಸಿಗುತ್ತೆ, ನನಗೆ ಸಿಗುತ್ತೆ, ನಮಗೆ ಸಹ ಸಿಗುತ್ತೆ, ಮಕ್ಕಳಿಗೂ ಸಿಗುತ್ತೆ, ನಮ್ಮ ಕುಟುಂಬ ಎಲ್ಲರಿಗೂ ಸಿಗುತ್ತೆ. ಹಾಗಾಗಿ ಅದು ಪುಣ್ಯದ ಕಾರ್ಯ. ಹೌದು. ಈಗ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಂದಷ್ಟು ಸಹಕಾರ ಮಾಡಿ.
ಹೌದು, ಬನ್ನಿ, ಬಂದು ನೋಡಿ, ಬಂದು ಏನಂತ ಯೋಚನೆ ಮಾಡಿದ್ರೆ ಒಳ್ಳೆದು. ಹಾಗೆ ಒಂದಷ್ಟು ಎಲ್ಲರೂ ವೀಕ್ಷಕರಿಗೆಲ್ಲರೂ ಯಾರೆಲ್ಲ ಈ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರ ಅವರು ಈ ದೇವಸ್ಥಾನ ನಿರ್ಮಾಣದಲ್ಲಿ ನೀವೆಲ್ಲ ತೊಡಗಿ ನಿಮ್ಮ ಕೈಯಿಂದ ಏನು ಸಹಕಾರ ಮಾಡ್ತೀವಿ, ನೀವು ಇಲ್ಲಿ ಬಂದು ಕೆಲಸ ಮಾಡೋದಾಗಲಿ ಅಥವಾ ಧನ ಸಹಾಯ ಮಾಡೋದು ಏನಾದರೂ ಮಾಡೋದಿದ್ದರೆ ನೀವು ಮಾಡಿ ಅಂತ ತಮ್ಮಲ್ಲಿ ಎಲ್ಲ ಈ ದುರ್ಗಾ ಪರಮೇಶ್ವರಿ ವಾರಾಯಿ ಅಮ್ಮನ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ.